ಪ್ರದೇಶದಲ್ಲಿರೋ ಮೇನ್ ಅಯೋಧ್ಯೆಗೆ ಹೋಗೋದಕ್ಕಿಂತ ಮೊದಲು ಇಲ್ಲಪ್ಪ ಅಲ್ಲಿಗೆ ಹೋಗೋದಕ್ಕೆ ನನಗೆ ಲೇಟ್ ಆಗುತ್ತೆ, ಇಲ್ಲೇ ಒಂದು ಎರಡನೇ ಅಯೋಧ್ಯೆ ನೋಡಬೇಕು ಅನ್ನೋದಾದ್ರೆ ನೀವು ಈ ಒಂದು ಜಾಗಕ್ಕೆ ಬರಲೇಬೇಕು. ಈ ಒಂದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ತೆಗಿಸ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆಲ್ಲ ದೃಷ್ಟಾಂತ ಆಗಿರುತ್ತೆ. ಯಾಕಂದ್ರೆ ಆಮೇಲೆ ಅದ್ರ ಪಕ್ಕದಲ್ಲಿ ಇರ್ತಕ್ಕ ಒಂದು ಶಾಸನ ಸಿಗುತ್ತೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಮಹನೀಯರಿಗೆ. ಆ ಶಾಸನ ತೆಗಿಸಿ ಹೇಳ್ತಾರೆ, ಈ ತರ ನಮ್ಮ ಸಮರ್ಥ ರಾಮದಾಸರಿಂದ ಬಂದಿರತಕ್ಕಂಥ ಮೂಲ ವಿಗ್ರಹಗಳು ರಾಮ ಜನ್ಮಭೂಮಿಯಲ್ಲಿದ್ದ ಹಳೆ ಏನ್ ಪೂಜೆಯನ್ನು ನಡೆಸ್ತಾ ಇತ್ತು ಅದೇ ವಿಗ್ರಹಗಳು ಇಲ್ಲಿ ತಂದು ದಕ್ಷಿಣ ದೇಶದಲ್ಲಿ ಇನ್ನ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಮಸ್ತಾಗಿದ್ದೀನಿ ಗುರು, ನೀವು ಕೂಡ ಮಸ್ತಾಗಿದ್ದೀರಿ ಅಂತ ಅನ್ಕೊಂಡಿರ್ತೀನಿ. ಗುರು ನಾನು ಇವತ್ತು ಅಯೋಧ್ಯೆಯಲ್ಲಿದ್ದೀನಿ ಗುರು. ಹೌದು ಗುರು, ನಿಜವಾಗ್ಲೂ ನಾನು ಅಯೋಧ್ಯೆಯಲ್ಲಿದ್ದೀನಿ. ಅದು ಎರಡನೇ ಅಯೋಧ್ಯೆ ಗುರು. ನಿಜವಾಗ್ಲೂ ಗುರು ಸಖತ್ ಖುಷಿ ಆಗ್ತಿದೆ ಗುರು, ನನಗೆ ಜನ್ಮ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ. ಹೌದು, ನಾನು ಇವತ್ತು ಎರಡನೇ ಅಯೋಧ್ಯೆ ಅಂತಾನೆ ಪ್ರಸಿದ್ಧವಾಗಿರೋ ಹರಿಹರದ ಈ ಸಮರ್ಥ ನಾರಾಯಣ ಆಶ್ರಮದಲ್ಲಿ ನಾನಿದ್ದೀನಿ ಇವತ್ತು. ಈ ಒಂದು ಎರಡನೇ ಅಯೋಧ್ಯೆಯ ಇತಿಹಾಸ ಏನು, ಇದು ಯಾವಾಗ ಶುರು ಆಯಿತು, ಇದರ ಸ್ಥಾಪನೆ ಮಾಡಿದಂಥವ್ರು ಯಾರು, ಇಲ್ಲಿ ಶ್ರೀ ರಾಮ ಜನ್ಮಭೂಮಿಯಿಂದ ತಂದಂತ ಶ್ರೀರಾಮನ ಮೂರ್ತಿಯನ್ನ ನೀವು ಇಲ್ಲಿ ನೋಡ್ಬೋದು ಗುರು. ಸಖತ್ ಖುಷಿ ಆಗ್ತಾ ಇದೆ. ಈ ಒಂದು ಜಾಗಕ್ಕೆ ಬಂದಿದ್ದೀನಿ. ಈ ಒಂದು ಜಾಗದ ಇತಿಹಾಸ ಏನು, ನೀವು ಮೇನ್ ಅಯೋಧ್ಯೆಗೆ ಹೋಗೋಕ್ಕಿಂತ ಮೊದಲು ಈ ಒಂದು ಅಯೋಧ್ಯೆಗೆ ನೀವು ವಿಸಿಟ್ ಮಾಡಲೇಬೇಕು ಗುರು. ಒಳಗಡೆ ನೋಡಿದೆ, ತುಂಬಾನೇ ಖುಷಿ ಆಯ್ತು ಗುರು. ಬನ್ನಿ, ಈ ಎರಡನೇ ಅಯೋಧ್ಯೆಯ ಇತಿಹಾಸ ಏನು, ಇದು ಹೇಗಿದೆ, ಇದರ ಸ್ಥಾಪನೆ ಹೇಗಾಯ್ತು ಅನ್ನೋದನ್ನ ನಾನು ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆಲ್ಲ ನೋಟಿಫಿಕೇಶನ್ ಆಗಿ ಬರುತ್ತೆ, ಈಸಿಯಾಗಿ ನೀವು ವಿಡಿಯೋನ ನೋಡ್ಬೋದು. ಬನ್ನಿ, ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಗುರು. ಇದೇ ನೋಡಿ ಎರಡನೇ ಅಯೋಧ್ಯೆಯ ಒಂದು ಸಮರ್ಥ ನಾರಾಯಣ ಆಶ್ರಮ. ಸೊ ಇವತ್ತು ಆ ಒಂದು ಆಶ್ರಮದ ಒಳಗೆ ಎರಡನೇ ಅಯೋಧ್ಯೆ ಒಳಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ನೋಡಿದ್ರು, ಜಯ ಜಯ ರಘುವೀರ ಸಮರ್ಥ. ದರ್ಶನದ ಸಮಯ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಸಾಯಂಕಾಲ 4ರಿಂದ ರಾತ್ರಿ 8 ಗಂಟೆವರೆಗೂ. ಅಲ್ಲಿ ಒಳಗಡೆ ಕಾಣಿಸ್ತಿದೆಯಲ್ಲ, ಒಳಗಡೆ ಹೋದರೆ ಶ್ರೀ ರಾಮನ ಜನ್ಮಭೂಮಿ ಅಯೋಧ್ಯೆಯಿಂದ ತಂದಂತಹ ವಿಗ್ರಹ, ರಾಮನ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗುರು. ಆ ಒಂದು ಕಾರಣಕ್ಕೆ ಈ ಒಂದು ಜಾಗಕ್ಕೆ, ಈ ಒಂದು ಆಶ್ರಮಕ್ಕೆ ಎರಡನೇ ಅಯೋಧ್ಯೆ ಅಂತ ಹೆಸರು ಬಂತು. ಸೊ ಈ ಒಂದು ಜಾಗದ, ಈ ಒಂದು ಆಶ್ರಮದ ಇತಿಹಾಸ ಏನು, ಇಲ್ಲಿಯ ಮಹತ್ವ ಏನು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಒಂದು ಅಯೋಧ್ಯೆ ಎರಡನೇ ಅಯೋಧ್ಯೆ ಆಗೋದಕ್ಕೆ ಕಾರಣರಾದಂಥ ಸಮರ್ಥ ನಾರಾಯಣರವರ ಇಲ್ಲೊಂದು ಸಮಾಧಿ ಇದೆ ಗುರು. ಇವರೇ ಮುಖ್ಯ ಕಾರಣ ಗುರು. ಈ ಒಂದು ಆಶ್ರಮ ಬೆಳೆಯೋದಕ್ಕೆ, ಎರಡನೇ ಅಯೋಧ್ಯೆ ಎಂದು ಹೆಸರು ಬರೋದಕ್ಕೆ ಇವರೇ ಮುಖ್ಯ ಕಾರಣ. ಬನ್ನಿ, ಅವರ ಒಂದು ಸಮಾಧಿನ ನೋಡೋಣ, ಆ ಸಮಾಧಿಯ ದರ್ಶನ ಮಾಡೋಣ. ಇವರೇ ಈ ಒಂದು ಪುಣ್ಯಕ್ಷೇತ್ರ ಆಗೋದಕ್ಕೆ ಮುಖ್ಯ ಕಾರಣ. ಬನ್ನಿ, ತೋರಿಸ್ತೀನಿ ಅವರ ಸಮಾಧಿನ ನಿಮಗೆ. ಜೈ ಜಯ ರಾಮ್, ಜೈ ಶ್ರೀರಾಮ್ ಗುರು. ಬನ್ನಿ ಗುರು, ಇವಾಗ ಎರಡನೇ ಅಯೋಧ್ಯೆಯ ಪ್ರಧಾನ ಸೇವಕರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಎರಡನೇ ಅಯೋಧ್ಯೆಯ ಒಂದು ಇತಿಹಾಸ ಏನು, ಮಹತ್ವ ಏನು ಅನ್ನೋದನ್ನ ನಾವು ಅವ್ರ ಹತ್ರನೇ ಕೇಳೋಣ. ಸಮರ್ಥ ನಾರಾಯಣ ಮಹಾರಾಜರು ಅಂತ ಹೇಳಿ ಜೀವ ಸಮಾಧಿ ಆಗಿದ್ದಾರೆ. ಸಮರ್ಥ ರಾಮದಾಸ ಪರಂಪರೆಗೆ ಸೇರಿರ್ತಕ್ಕಂಥ ಆಶ್ರಮ ಇದು. ಆಯ್ತಾ, ಇದು ಸಾವಿರಾರು ವರ್ಷದ ಇತಿಹಾಸ ಉಂಟು. ಆದರೆ ನಾರಾಯಣ ಮಹಾರಾಜರು ಬಂದರು 120 ವರ್ಷ ಆಯ್ತು ಈ ಹರಿಹರಕ್ಕೆ ಬಂದರು ಅಂತ ಒಂದು ಐತಿಹ್ಯ. ನಮ್ಮ ಪೂರ್ವಜರು ಹಿರಿಯರು ಹೇಳಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ಹಂಚ್ಕೊಳ್ತಾ ಇದ್ದೀವಿ. ಇಲ್ಲಿ ಏನು ವಿಶೇಷತೆ ಅಂದರೆ, ರಾಮ ಲಕ್ಷ್ಮಣ ಸೀತಾ ಏನಿದೆಯಲ್ಲ ಗರ್ಭಾಲಯದಲ್ಲಿ, ಅದು ಅಯೋಧ್ಯೆಯ ಮೂಲ ವಿಗ್ರಹಗಳು ಅಂತ ಪ್ರತೀತಿ. ಅದಕ್ಕೆ ಬೇಕಾದಂಥ ಒಂದು ಕುರುಹುಗಳು ಕೂಡ ಕೆಲವು ಇದಾವೆ. ಅವಾಗ ನಾರಾಯಣ ಮಹಾರಾಜ ಇದ್ದಾಗ ಮಾಡಿಟ್ಟು ಹೋಗಿದ್ರು. ಇವರು ಮಹನೀಯರು, ನಾರಾಯಣ ಮಹಾರಾಜರು ಅಂತ ಹೇಳಿ ಜೀವ ಸಮಾಧಿ ಆಗಿರ್ತಕ್ಕಂಥವ್ರು. ಇವರು ಭರತನ ಅವತಾರ ಅಂತ ಒಂದು ಪ್ರತೀತಿ. ಭರತ ದೇಶದ ಯಾವ ಉದ್ದಗಲಕ್ಕೆ ನೀವು ಕಾಶ್ಮೀರ ಕನ್ಯಾಕುಮಾರಿವರೆಗೂ ಹೋದ್ರೂ ಭರತನ ಅವತಾರ ಅಂತ ಎಲ್ಲೂ ಇಲ್ಲ, ಗೊತ್ತಾಯ್ತಾ? ಹಾಗಾಗಿ ಭರತನ ಅವತಾರವಾಗಿ ಅವತರಿಸಿ ಇಲ್ಲಿ ಬಂದು ಎಲ್ಲ ಕಡೆ ದೇಶ ಸಂಚಾರ ಮಾಡಿದ್ದಾರೆ. ಬಹುಶಃ ಸಾಧನಾವಸ್ಥೆಯಲ್ಲಿ ಕಾಶ್ಮೀರಿನ ಕನ್ಯಾಕುಮಾರಿವರೆಗೂ ಸಂಚಾರ ಮಾಡಿ, ಸಾಧು ಸಂಸ್ಕೃತಿನ ಭೇಟಿ ಮಾಡಿ, ತಪಸ್ಸಾಧನೆ ಮಾಡಿ, ರಾಮದಾಸನ ಸಜ್ಜನಗಡ ಅಂತಿದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಹೋಗಿ ತಪಸ್ಸಾಚರಣೆ ಮಾಡಿ ಅಲ್ಲಿ ದೃಷ್ಟಾಂತ ಆಗಿ ತಮ್ಮ ಸಾಧನೆ ಅವಸ್ಥೆಯಲ್ಲಿ ಎಲ್ಲವನ್ನು ಮುಗಿಸ್ಕೊಂಡು
ಅವ್ರು ಹುಟ್ಟಿದ್ದು ಮಾತ್ರ ದೇವಗ್ರಾಮ ಅಂತ ಕೊನೆಗೆ ಕೇಳಿದ್ರು, ಅಂದ್ರೆ ದೇವನಹಳ್ಳಿ ಅಂತ, ಬೆಂಗಳೂರು ಹತ್ರ ಅಂತ ಗೊತ್ತಾಯ್ತು ಕೊನೆಗೆ ಲಾಸ್ಟಿಗೆ. ಅವ್ರಿಗೆ ಮುಂಚೆ ಏನು ಹೇಳಿರಲಿಲ್ಲ, ಎಲ್ಲಿಂದ ಬಂದರು ಏನು ಕತೆ ಏನು ಹೇಳಿರಲಿಲ್ಲ ಅವ್ರು. ಕೊನೆಗೆ ಅದು ವಿಷಯ ತಿಳಿಯಿತು. ಅದು ಮೇಲೆ ಸೊ ಎಲ್ಲ ಸಂಚಾರ ಮುಗಿಸ್ಕೊಂಡು ಬಹುಶಃ ನಿಮ್ಮ ದೇಶದಲ್ಲಿ ಯಾರೂ ಕೂಡ ರಾಮ ಸಪ್ತಾಹಗಳ ಇತಿಹಾಸ ಇದೆ, ನಾರಾಯಣ ಮಹಾರಾಜರು ಮಾಡಿದಷ್ಟು ರಾಮ ಸಪ್ತಾಹಗಳು ದೇಶದಲ್ಲಿ ಯಾರೂ ಮಾಡಿಲ್ಲ. 111 ರಾಮ ಸಪ್ತಾಹ ಮಾಡಿದ್ದಾರೆ. ಅದು ಏನು ಒಂದು ಜಾಗದಲ್ಲ, ದೇಶದ ವಿವಿಧ ಭಾಗಗಳಲ್ಲಿ, ಅದರಲ್ಲೂ ಆಂಧ್ರ, ತೆಲಂಗಾಣ, ಕರ್ನಾಟಕ 3 ಭಾಗದಲ್ಲಿ ಬಹಳಷ್ಟು ಹೆಚ್ಚಾಗಿ ಮಾಡಿದ್ದಾರೆ. ಹರಿಹರದಲ್ಲಿ 1920ರಲ್ಲಿ ಬಂದರು ಅಂತ ನಮ್ಮ ಪೂರ್ವಜರು ಹೇಳಿರ್ತಕ್ಕಂಥ ವಿಚಾರ. 20ಕ್ಕೆ ಬಂದಾಗ ಫಸ್ಟ್ ಅವ್ರಿಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು ಇಲ್ಲಿ ರಾಮಾಲಯ ಸ್ಥಾಪನೆ ಮಾಡಬೇಕು ಅಂತ ಅವ್ರಿಗೆ ಪ್ರೇರಣೆ ಆಗಿದೆ. ಪ್ರೇರಣೆ ಆದ ನಂತರ ಫಸ್ಟು ಇದನ್ನ ಸ್ಟಾರ್ಟ್ ಮಾಡಿದಾಗ ನಮ್ಮ ಪೂರ್ವಜರು ಯಾರು, ನಮ್ಮ ಶಾನ್ಭೋಗ್ ಸೀನಪ್ಪನವರು ಅಂತ ಇದ್ರು ಹರಿಹರ, ಶಾನ್ಭೋಗ್ ಅವ್ರ ಕೈಯಲ್ಲಿ ಪಾಪ ಗುದ್ಲಿ ಪೂಜೆ ಮಾಡ್ತಾರೆ. ಫಸ್ಟು ಅವರಿಗೆ ಮಾರುತಿ ಸಿಗ್ತದೆ, ಆಂಜನೇಯ ಅಲ್ಲಿ ಗರ್ಭಾಲಯದ ಒಳಗಡೆ ಗೂಡಲ್ಲಿದೆ, ಚಿಕ್ಕದು, ಅಂದ್ರೆ ಕೈ ಮುಕ್ಕೊಂಡಿರ್ತಕ್ಕಂಥದ್ದು ಮಾರುತಿ ಸಿಗುತ್ತೆ. ವಿಶೇಷ ಏನಪ್ಪಾ ಅಂದ್ರೆ ಫಸ್ಟ್ ದೇವಸ್ಥಾನ ನಿರ್ಮಾಣ ಮಾಡಿ ರಾಮ ಆಮೇಲೆ ಬರ್ತಾನೆ ಅಂತ ಹೇಳಿರ್ತಾರೆ ಗುರುಗಳು. ಎಲ್ಲಾರು ನಿಮ್ಗೆ ವಿಗ್ರಹ ಕೆತ್ಬಿಟ್ಟು ಆಮೇಲೆ ದೇವಸ್ಥಾನ ನಿರ್ಮಾಣ, ಇದು ಹಂಗಲ್ಲ. ಫಸ್ಟ್ ದೇವಸ್ಥಾನ ನಿರ್ಮಾಣ ಮಾಡಿ ಆಮೇಲೆ ಎಲ್ಲರೂ ಕೇಳ್ತಿರ್ತಾರೆ, ಯಾಕೆ ನಿರ್ಮಾಣ ಮಾಡ್ತಾರೆ, ಖಾಲಿ ಗುಡಿ ಯಾಕ್ರಿ ನಿರ್ಮಾಣ ಮಾಡ್ತಾರೆ, ಅದು ಹೊಳೆ ದಂಡೆ ಈ ತುಂಗಭದ್ರಾ ತೀರದಲ್ಲಿ ಯಾರು ಹೇಳೋರೆಲ್ಲ ಕೇಳೋದು. ಈಗಾದ್ರೆ ಅತೀಚೆ ಒಂದು ಲೈಟು ಪಾಟು ಕಾಣ್ತಾ ಇದೀವಿ, ಅವತ್ತೇನೂ ಇಲ್ಲ, ಒಂಥರ ಕಾಡು ಅಂತದ್ರಲ್ಲಿ ಈ ಗುಡಿ ಏತಕ್ಕೋಸ್ಕರ ಇಲ್ಲ, ರಾಮ ಬರ್ತಾನೆ ನೀವು ಗುಡಿ ನಿರ್ಮಾಣ ಮಾಡಿ. ಬಹುಶಃ ಗುಡಿ ನಿರ್ಮಾಣಕ್ಕೆ 8 ವರ್ಷ ತಗೊಳುತ್ತೆ. ಅವಾಗಿನ ಕಾಲದಲ್ಲಿ ಬಹಳ ಕಷ್ಟ, ದುಡ್ಡಿಲ್ಲ ಏನಿಲ್ಲ, ಇವರೇ ಎಲ್ಲ ಮಾಡಬೇಕು, ಎಲ್ಲ ತಪಸ್ಸಿನಿಂದ ಸಾಧನೆ ಆಗಿ, ಯಾವುದೇ ಒಂದು ಆಡಂಬರದಿಂದ ನಡೆದಿದ್ದಲ್ಲ. ಮಾರುತಿ ಸಿಕ್ಕಿದ್ದನ್ನ ಫಸ್ಟ್ ಪ್ರತಿಷ್ಠೆ ಮಾಡ್ತಾರೆ ಗುರುಗಳು. ಚಿಕ್ಕ ಮಾರುತಿ, ಒಂದು ಅರ್ಧ ಅಡಿ ಇದೆ, ಅದನ್ನ ಫಸ್ಟ್ ಪ್ರತಿಷ್ಠೆ ಮಾಡ್ಬಿಡ್ತಾರೆ. ರಾಮ ಆಮೇಲೆ ಬರ್ತಾನೆ ಅಂತ ಹೇಳ್ತಾರೆ. ಸೊ ನಂತರ ಏನಾಗುತ್ತೆ, ಪೂರ್ತಿ ಗರ್ಭಾಲಯ ದೇವಸ್ಥಾನ ನಿರ್ಮಾಣ ಆದ್ಮೇಲೆ, ಕಲ್ಲಿಂದ ಮಾತ್ರ, ಮುಂದಿಂದಲ್ಲ, ಮಂಟಪ ಅಲ್ಲ, ಕಲ್ಲಿನ ನಿರ್ಮಾಣ ಆದ್ಮೇಲೆ ಅವ್ರಿಗೊಂದು ದಿವಸ ಕರ್ಕೊಂಡು ಹೋಗಿ, ಸಿಸ್ಟರ್ನ ಕರ್ಕೊಂಡು ಹೋಗಿ ತುಂಗಭದ್ರಾ ತೀರದಲ್ಲಿ ಒಂದ್ ಕಡೆ ಅಗಿಸ್ತಾರೆ. ಅಗಿಸಿದ್ಮೇಲೆ ರಾಮ ಲಕ್ಷ್ಮಣ ಸೀತಾ ವಿಗ್ರಹ ತೆಗಿಸ್ತಾರೆ, ಹೊರಗೆ ತೆಗಿಸ್ತಾರೆ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆಲ್ಲ ದೃಷ್ಟಾಂತ ಆಗಿರುತ್ತೆ. ಯಾಕಂದ್ರೆ ಆಮೇಲೆ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಶಾಸನ ಸಿಗುತ್ತೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಮಹನೀಯರಿಗೆ. ಆ ಶಾಸನ ಸಿಗುತ್ತೆ, ತೆಗಿಸಿ ಹೇಳ್ತಾರೆ, ಈ ತರ ನಮ್ಮ ಸಮರ್ಥ ರಾಮದಾಸರಿಂದ ಬಂದಿರತಕ್ಕಂಥ ಮೂಲ ವಿಗ್ರಹಗಳು, ರಾಮ ಜನ್ಮಭೂಮಿಯಲ್ಲಿದ್ದ ಹಳೆಯ ಏನು ಪೂಜೆ ನಡೆಸ್ತಾ ಇತ್ತು ಅದೇ ವಿಗ್ರಹಗಳು ಇಲ್ಲಿ ತಂದು ದಕ್ಷಿಣ ದೇಶದಲ್ಲಿ ಇದನ್ನ ಮಾಡಿದ್ದಾರೆ, ಏನು ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಅದನ್ನ ನಾವು ಪುನರ್ ಪ್ರತಿಷ್ಠೆ ಮಾಡೋದು ದೇಶಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಏನಪ್ಪಾ ಆಧಾರ ಇಲ್ಲ, ಏನು ಇಲ್ಲ, ರಾಮನ್ ತೆಗೆದ್ಬಿಟ್ರು ಅಂತ ಹೇಳಿದಾಗ ಶಾಸನ ತೋರಿಸ್ತಾರೆ. ಆ ಶಾಸನ ಯಾರು ಬರೆದಿದ್ರು ಅಂದ್ರೆ ಹರಿಹರ ಸ್ವಾಮಿಗಳು ಅಂತೇಳಿ ಹಿಂದೆ ಯಾರೋ ಮಹನೀಯರು ಆ ಸಂಪ್ರದಾಯಕ್ಕೆ ಇರತಕ್ಕಂಥವ್ರು ಅದನ್ನ ಶಾಸನಬದ್ಧವಾಗಿ ಮಾಡಿ ಹೋಗಿರ್ತಾರೆ, ಅಂದ್ರೆ ಮುನ್ನೋರು ತಿಳಿಲಿ ಅಂತ. ಅದರಲ್ಲಿ ಏನ್ ಬರೆದಿದೆ ಅಂತ ಹೇಳ್ತೀವಿ ವೃತ್ತಾಂತ. ಹಿಂದೆ ಬಾಬರ್ ಏನು ನಮ್ಮ ರಾಮಾಲಯವನ್ನ ಒಡಿಬೇಕು ಅಂತ ಹೋದಾಗ ಅಯೋಧ್ಯೆಗೆ ಹೋದಕ್ಕಿಂತ ಮುಂಚೆನೆ ಅಲ್ಲಿ ಇರ್ತಕ್ಕಂಥ ಪೂಜಾರಿ ಒಬ್ರು ರಾಮಾನಂದ ಮಹಾರಾಜರು ಅಂತ ಹೇಳಿ, ಅಲ್ಲಿ ಪೂಜಾರ್ ಅಂದ್ರೆ ಪೂಜೆ ಮಾಡ್ತಿರ್ತಕ್ಕಂಥ ಅರ್ಚಕರು, ತಾತ್ಕಾಲಿಕವಾಗಿ ಆ ಸಂದರ್ಭ ಅವ್ರು ಏನ್ ಮಾಡ್ತಾರೆ, ಬರ್ತಾರೆ ಅಂತ ಹೇಳಿ ಇಂಟಿಮೇಷನ್ ಬರುತ್ತೆ. ಅಂದ್ರೆ ಇಂಟೆಲಿಜೆನ್ಸ್ ಇಲ್ಲ ಅವಾಗ. ಯಾರು ಗುರು ಗೋವಿಂದ ಸಿಂಗ್ರು, ಯಾರು ಸಿಖ್ ಸಮುದಾಯದ ಗುರುಗಳು, ಅವ್ರು ಹೇಳ್ತಾರೆ ಎಚ್ಚರದಿಂದಿರು, ಅವ್ನು ಬರ್ತಾ ಇದ್ದಾನೆ ಅಂತ. ಅವರು ಅಲೌಕಿಕವಾದ ಜ್ಞಾನದಿಂದ ಹೇಳ್ತಾರೆ. ಇವ್ರು ಎಚ್ಚೆತ್ಕೊಳ್ತಾರೆ ರಾಮಾನಂದ ಮಹಾರಾಜ್, ಓಹೋ ಇನ್ನು ಈ ದೇವಸ್ಥಾನ ಒಳಗೆ ಇನ್ನೂ ಹಾಳು ಮಾಡ್ಬಿಡ್ತಾನೆ ಅಂತ ಹೇಳಿ ಆ ವಿಗ್ರಹಗಳನ್ನು ತೆಗೆದು ಸರಿಯೂ ನದಿಯಲ್ಲಿ ಎಸಿತಾರೆ. ಅಲ್ಲಿ ಯಾರುತ್ತಲ್ಲ ಎಸ್ ಬಿಡ್ತಾರೆ ಕಾಣದಾಗ. ಅವನು ಬಂದು ಖಾಲಿ ದೇವಸ್ಥಾನ ಹೊಡಿತಾನೆ ಅಂತ ಇತಿಹಾಸ. ಬಾಬರ್ ವಿಗ್ರಹ ಸಿಕ್ಕಿಲ್ಲ, ದೇವಸ್ಥಾನ ಖಾಲಿ ಗುಡಿ ಹೊಡೆದು ಬಿಡ್ತಾನೆ. ಹೊಡೆದಾದ್ಮೇಲೆ ಹುಡುಕ್ತಾನಂತೆ ಎಲ್ಲಿದೆ ವಿಗ್ರಹ, ಎಲ್ಲ ಕಡೆ ಹುಡುಕಿ ಸತತ್ ಅವನು ಅದ್ರ ಬಂದಿರ್ತಕ್ಕಂಥ ಇತಿಹಾಸ ಇವತ್ತಿಗೂ ಅಯೋಧ್ಯೆಯಲ್ಲೂ ಕೂಡ ಇದೆ, ಎಲ್ರಿಗೂ ಗೊತ್ತು. 100 ವರ್ಷ ಕಾಯ್ದಿರ್ತಾನೆ ಆ ವಿಗ್ರಹಕ್ಕೋಸ್ಕರ ಹುಡುಕಾಟ ಭಾರತ ದೇಶದಲ್ಲಿ ಮಾಡಿದ್ದಾನೆ ಅಂತ. 100 ವರ್ಷ ವಿಗ್ರಹಕ್ಕೋಸ್ಕರ ಹುಡುಕ. ಅದು ಸರಿಯೂ ನದಿಲಿ ಇಲ್ಲ, ಅದು ಅವರೇ ಎತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅವ್ರು ತಗೊಂಡು ದಕ್ಷಿಣ ದೇಶಕ್ಕೆ ಬಂದ್ತಾರೆ. ಯಾರು ಸಾಮಾನ್ಯ ಮಹಾರಾಜ ಬಂದಿದ್ದೆ ಪೈಠಾಣ್ ಅಂತಿದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಏಕನಾಥ್ ಮಹಾರಾಜರು ಅಂತ ಹೇಳಿ ದತ್ತನ ಉಪಾಸಕರು, ಅವ್ರ ಹತ್ರ ತಂದು ಕೊಡ್ತಾರೆ. ಅದನ್ನ ತಂದು ನೀವು ಅದನ್ನು ಸಂರಕ್ಷಿಸಿರಿ, ಮುಂದೆ ಸಮರ್ಥ ರಾಮದಾಸ ಜನ್ಮ ಆಗುತ್ತೆ, ಅದನ್ನ ಅವ್ರ ಹಸ್ತಾಂತರಿಸಿರಿ ಅಂತ ಹೇಳ್ತಾರೆ. ಏಕನಾಥ್ ಮಹಾರಾಜರು ಅದನ್ನು ಉಪಾಸನೆ ಮಾಡಿ ಬಹುಶಃ ಅವ್ರದ್ದೊಂದು ದೊಡ್ಡ ಚರಿತ್ರೆ ಉಂಟು ಏಕನಾಥ್ ಮಹಾರಾಜ್. ಯಾಕೆ ಇದಕ್ಕೆ ಸಾಮರಸ್ಯ ಇದೆ ಅಂತ ಹೇಳ್ತೀನಿ. ಏಕನಾಥ್ ಮಹಾರಾಜ ದತ್ತೋಪಾಸಕರಾದರೂ ಕೂಡ
ಅವರು ಭಾವಾರ್ಥ ರಾಮಾಯಣ ಅಂತ ಬರೆದಿದ್ದಾರೆ ಅವಾಗ. ಅದನ್ನು ಹೇಳಿರೋದು ಏನಂದ್ರೆ ರಾಮನ ಉಪಾಸನೆ ಮಾಡಿ ಬರೆದಿದ್ದೀನಿ ಅಂತ ಬರೆದಿದ್ದಾರೆ ಪಾಪ. ಇವತ್ತು ಪೈಠಾಣಲ್ಲಿದೆ ಇವತ್ತು. ಅಂದ್ರೆ ಅದು ಅರ್ಥಾತ್ ಅದು ನಿಜ, ಅದು ಹಸ್ತಾಂತರಿಸೋದು ನಿಜ. ನಂತರ ಅವರು ಸಮರ್ಥ ರಾಮದಾಸರ ಜನ್ಮ 1602ರಲ್ಲಿ ಸಮರ್ಥ ರಾಮದಾಸ್ ಶಿವಾಜಿ ಗುರುಗಳು, ಛತ್ರಪತಿ ಶಿವಾಜಿ ಗುರುಗಳು ಸಮರ್ಥ ರಾಮದಾಸರು. ಅವ್ರಿಗೆ ಅವ್ರ ಜನ್ಮ ಆಗಿ ಪಾಪ ಅವ್ರ ಹತ್ರ ಹೋಗಿರ್ತಾರೆ, ಅವಾಗ ದರ್ಶನಾರ್ಥ ಹೋಗ್ತಿರ್ತಾರೆ. ಹೋದಾಗ ಅವ್ರು ಹೇಳ್ತಾರೆ, ಇದನ್ನು ನಿನ್ನ ಸುಪರ್ದಿಗೆ ವಹಿಸ್ತಾ ಇದ್ದೀನಿ, ನೀನು ಇದನ್ನ ಸಂರಕ್ಷಣೆ ಮಾಡಿ. ಬಹುಶಃ ನಮ್ಮ ದೇಶದಲ್ಲಿ ಏನಪ್ಪ ವಿಚಿತ್ರ ಅಂದ್ರೆ, ಆದಿ ಶಂಕರಾಚಾರ್ಯರು ಸಮರ್ಥ ರಾಮದಾಸರನ್ನ ಎರಡು ತಕ್ಕಡಿಲಿ ಹಾಕಿದ್ರೆ ಇಬ್ರು ಸಮನಾಗಿ ತೂಗ್ತಾರೆ ಅಂತ ಒಂದು ನಾಣ್ಣುಡಿ. ಅಷ್ಟು ಧರ್ಮ ಸಂಸ್ಥಾಪನೆ ಮಾಡಿದ್ರು. ಯಾಕಂದ್ರೆ ಶಿವಾಜಿನ ಇಟ್ಕೊಂಡು ಧರ್ಮ ಸಂಸ್ಥಾಪನೆ ಮಾಡಿದ್ರು. ಅವ್ರು ಹೇಳಿದ್ರು, ಎರಡು ಹೇಳಿದ್ರು ಛತ್ರಪತಿ ಶಿವಾಜಿ, ಅವ್ರ ಚರಿತ್ರೆ ಉಲ್ಲೇಖ ಉಂಟು. ಒಂದು, ಅಶ್ವಮೇಧ ಮಾಡು ಧರ್ಮ ಸಂಸ್ಥಾಪನೆ ಆಗತ್ತೆ ಅಂತ ಹೇಳಿದ್ರು. ಎರಡನೇದು, ರಾಮ ಜನ್ಮಭೂಮಿ ಕರ್ಕೊಂಡು ಹೋಗಿದ್ರು ಛತ್ರಪತಿ ಶಿವಾಜಿನ, ನೀನು ಪುನರುತ್ಥಾನ ಮಾಡಬೇಕು, ನಿನ್ನ ಕೈಲಿ ಸಾಮರ್ಥ್ಯ ಇದೆ ಅಂತ. ಆದರೆ ದುರಾದೃಷ್ಟವಶಾತ್ ಪಾಪ ಅವನಿಗೆ ಆಯುಷ್ಯ ಇರಲಿಲ್ಲ, ಹಾಗಾಗಿ ಅದನ್ನ ಅಪೂರ್ಣ ಆಯಿತು. ನಂತರ ನಾರಾಯಣ ಮಹಾರಾಜಗೆ ದೇಶದಲ್ಲಿ ಯಾರು ಕಲಿಯುಗದಲ್ಲಿ ಅಶ್ವಮೇಧ ಪರಿಪೂರ್ಣ ಮಾಡಿದ್ದಾರೆ ಅಂದ್ರೆ ನಾರಾಯಣಾಶ್ರಮ ಹರಿಹರದಲ್ಲೇ. ದೇಶದ ಯಾವ ಭೂಭಾಗದಲ್ಲೂ ಕಲಿಯುಗದಲ್ಲಿ ಅಶ್ವಮೇಧ ಮಾಡಿಲ್ಲ. ಬಹುಶಃ ಅದಕ್ಕೆ ಒಂದು ಲಾಂಛನ ಕೂಡ ಉಂಟು, ಶಿಲಾಶ್ವವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಹಾಗಾಗಿ 1984-86ರಲ್ಲಿ ಅಶ್ವಮೇಧ ಮಾಡಿದ್ರು ಅದು ಕಂಪ್ಲೀಟ್. ಸೊ ರಾಮದಾಸರು ಅದನ್ನು ಕಾಪಾಡ್ಕೊಂಡು ಬಂದು ಹೀಗೆ ಶಿಷ್ಯರ ಮುಖಾಂತರ, ಯಾವುದೇ ಮಠದಲ್ಲ, ಸ್ವತಂತ್ರವಾಗಿ ಅದನ್ನು ತಗೊಂಡು ಬಂದು ಈ ತುಂಗಭದ್ರಾ ತೀರದಲ್ಲಿ ಹರಿಹರ ಸ್ವಾಮಿಗಳು ಅಂತೇಳಿ ಸಮರ್ಥ ಸಂಪ್ರದಾಯಕ್ಕೆ ಸೇರಿದಂಥವರು ಅದನ್ನು ಬಂದು ಇದನ್ನ ಅಲ್ಲಿ ಅಂದರೆ ತಮ್ಮ ಕಾಲ ಅಂತ್ಯ ಆಗೋ ಸಮಯದಲ್ಲಿ ಅದನ್ನು ಹೂತಾಕ್ಬಿಟ್ಟು ಇದು ಮುಂದೆ ಯಾರೇ ಬಂದರೂ ಕೂಡ ಇದು ಹೀಗೆ ಮಾಡಬೇಕು ಅಂತೇಳಿ ಒಂದು ಶಾಸನ ಮಾಡಿ ಹೋಗಿದ್ರು. ಅದನ್ನು ಇವರು ಪುನರ್ ಪ್ರತಿಷ್ಠೆ ಮಾಡಿ ಇವರು ಪ್ರಕಟ ಮಾಡೋದು. ದೇವಸ್ಥಾನ ಮೇಲೆಲ್ಲ ಬರ್ಸ್ಬಿಟ್ರು. ಅಂದರೆ ಇನ್ನು ಆಯಿತು ಅಂತ, ಇನ್ನು ಮುಚ್ಚಿಡೋದ್ರಲ್ಲಿ ಅರ್ಥವಿಲ್ಲ ಅಂತ ಹೇಳಿ ಇವರೇನು ಮಾಡಿದ್ರು, ಪ್ರಕಟ ಮಾಡ್ಬಿಟ್ಟು ನೋಡಿದ್ರು. ತಾವು ದೇವಸ್ಥಾನ ಮೇಲೆಲ್ಲ ಬರ್ಸಿದ್ದಾರೆ, ಏನಂದ್ರೆ ಈ ಥರ ಇದೆ, ಮುಂದೆ ಅದನ್ನು ಪುನರ್ ಪ್ರತಿಷ್ಠೆ ಆಗಬೇಕು ಅಂತ ಇವರೇ ರಾಜಾಡಳಿತ ಮಾಡಿಬಿಟ್ರು. ಅದರಲ್ಲೇನು ತೊಂದರೆ, ಮುಚ್ಚುಮರೆ ಇರ್ತದ್ದು. ಸೊ ಆ ನಂತರ ಹಾಗೆ ಬೆಳ್ಕೊಂಡು ಬಂತದ್ದು. ಬಹುಶಃ ದೀರ್ಘಾವಧಿ, ಬಹುಶಃ 89 ವರ್ಷ ಎಲ್ಲರ ಬಾಯಿ ಮಾತಲ್ಲೂ ಹಾಗೇ ಇರ್ತದೆ. ಅವಾಗೇನು ಮೀಡಿಯಾ ಇಲ್ಲ, ಏನಿಲ್ಲ. ಇತ್ತೀಚೆಗೆ ಆದರೆ ಎಲ್ಲ ಸಿಗ್ತಾವೆ. ಹಾಗಾಗಿ ಅದನ್ನು ಬೆಳ್ಕೊಂಡು ಅನೇಕ ಯಜ್ಞಯಾಗಗಳು, ಬಹುಶಃ ನಮ್ಮ ದೇಶದಲ್ಲಿ ಯಾರೂ ಇಷ್ಟು ಯಜ್ಞಯಾಗಾದಿಗಳು ಯಾರೂ ಮಾಡಿಲ್ಲ. ಬೇಕಾದ್ರೆ ತೆಗೆದುಕೊಂಬಂದು ಚರಿತ್ರೆ ಅಂತ ಹಂಪಿನಲ್ಲಿ ಮಾಡಿದ್ದಾರೆ 62ರಲ್ಲಿ. ವಿದ್ಯಾರಣ್ಯರು ಬಿಟ್ಟರೆ ಯಾರೂ ಅಲ್ಲಿ ಹೋಮ ಹವನ ಮಾಡೇ ಇಲ್ಲ. ಅಂಥದ್ದು 7 ದಿವಸ ಸಪ್ತಾಹ ಮಾಡಿದ್ದಾರೆ ಹಂಪಿನಲ್ಲಿ. ಇವತ್ತಿಗೂ ಇದೆ, ಚರಿತ್ರೆ ಉಂಟು ಪಾಪ. ಹಾಗಾಗಿ ಅಂಥ ಮಹತ್ ಕಾರ್ಯಗಳು. ಹಾಗಾಗಿ 84-86ರಲ್ಲಿ ಅತಿ ದೊಡ್ಡದಂದ್ರೆ ಅಶ್ವಮೇಧ ಮಹಾಯಜ್ಞ ಇಡೀ ದೇಶದ ಗಮನ ಸೆಳೆದಿತ್ತು. ಅದಾದ್ಮೇಲೆ ಶತಕೋಟಿ ರಾಮನಾಮ ಅಂತ ಮಾಡ್ತಾರೆ, ಯಜ್ಞ ಅಂತ. ಅಂದ್ರೆ 100 ಕೋಟಿ ರಾಮನಾಮ ಜಪ ಹೋಮ ದೇಶದ ಯಾವ ಭೂಭಾಗದಲ್ಲೂ ನೋಡಿಲ್ಲ ನೀವು. ಅವಾಗ ಇಡೀ ದೇಶ ಸಂಚಾರ 3 ಸತಿ ಮಾಡಿದ್ದಾರೆ ನಾರಾಯಣ ಮಹಾರಾಜರು. ಒಂದು, ಸಾಧನಾವಸ್ಥೆಯಲ್ಲಿ ಕಾಲ್ನಡಿಗೆಯಲ್ಲಿ ದೇಶ ಸಂಚಾರ ಮಾಡಿದ್ದಾರೆ. ಎರಡನೇದು, ಅಶ್ವಮೇಧ ಮಹಾಯಜ್ಞಕ್ಕೋಸ್ಕರ ಇಡೀ ದೇಶ ಸಂಚಾರ ಸಾಧು ಸಂತರನ್ನು ಸಂಘಟನೆ ಮಾಡಿದ್ದಾರೆ. 3ನೇ ಸತಿ ಶತಕೋಟಿ ರಾಮನಾಮ ಮಹಾಯಜ್ಞದಲ್ಲಿ ರಥಯಾತ್ರೆ ಮಾಡಿದ್ರು, ಅಂದ್ರೆ ಇಡೀ ದೇಶದಲ್ಲಿ. ಅವಾಗ ಅಯೋಧ್ಯೆಗೆ ಸಹಿತ ಹೋಗಿದ್ರು ಗುರುಗಳು ಮಹಾರಾಜ ಸತಿ. ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಆ ವಿಚಾರ ತಿಳಿಸಿ ಗೊತ್ತಿದೆ. ಆದರೆ ವಿಚಾರ ಅವ್ರವ್ರದ್ದು ಯಾವ್ದಂತ ಪಾಪ ವಿಚಾರ, ಕೆಲವರು ಇದ್ದಾರೆ, ಕೆಲವರು ಇಲ್ಲ, ಹಳಬರು ಇದ್ದಾರೆ, ಕೆಲವರು ಹಳಬರು ಹೋಗಲ್ಲ, ಹೊಸ ಪೀಳಿಗೆ ನಡ್ಕೊಂಡು ಹೋಗ್ತಾ ಇದೆ. ಸೊ ನಂತರ ಏನಾಯ್ತು, 1986ರಲ್ಲಿ ಅಶ್ವಮೇಧ ಆದ್ಮೇಲೆ ಇವರು ಕೋರ್ಟಿಗೆ ಹಾಕಿದ್ರು. ಅಂದ್ರೆ ಈ ಲೌಕಿಕ ಪ್ರಪಂಚ ಒಪ್ಪೋದಿಲ್ಲ ಅನ್ನೋ ಉದ್ದೇಶದಿಂದ ಶಿಷ್ಯರ ಮುಖಾಂತರ ಕೋರ್ಟಿಗೆ ಹಾಕಿದ್ರು. ಫಸ್ಟ್ ಪಿಟಿಷನ್ನು ನಮ್ಮ ದೇಶದಲ್ಲಿ ಯಾವ್ದಾದ್ರು ಅಯೋಧ್ಯ ರಾಮ ಜನ್ಮಭೂಮಿಗೆ ನನ್ನ ಹತ್ರ ವಿಗ್ರಹಗಳಿದೆ ಅಂತ ಹಾಕಿದ ಮೊದಲನೇ ಪಿಟಿಷನ್ ನಾರಾಯಣ ಮಹಾರಾಜ. ದೇಶ ಹುಡ್ಕೊಂಬನ್ನಿ, ದೇಶದ ಯಾವ ಭಾಗದಲ್ಲೂ ರಾಮ ಜನ್ಮಭೂಮಿ ಸಹ ಹೋರಾಡಿದ್ದಾರೆ, ಬಟ್ ನನ್ನ ಹತ್ರ ವಿಗ್ರಹ ಇದೆ ಅಂತ ಯಾರೂ ಹೇಳಿಲ್ಲ. ನಾರಾಯಣ ಮಹಾರಾಜರು ಒಬ್ಬರೇ ಹೇಳಿದ್ರು. ಇವಾಗ ನಾವು ಶ್ರೀರಾಮನ ಒಂದು ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಈಗ. ಸೊ ವಿಡಿಯೋ ಮಾಡೋದಕ್ಕೆ ರೆಸ್ಟ್ರಿಕ್ಷನ್ ಇದೆ ಗುರು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ಮೂರ್ತಿಗಳನ್ನ ತೋರಿಸೋದಕ್ಕೆ ಆಗೋದಿಲ್ಲ. ಸೊ ಇದು ಆಶ್ರಮ ಆಗಿರೋದ್ರಿಂದ ಇಷ್ಟೆಲ್ಲ ದೊಡ್ಡದಾಗಿದ್ದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಗುರು, ಕಾಣಿಸ್ತಾ ಇಲ್ಲೆಲ್ಲ ಊಟದ ವ್ಯವಸ್ಥೆ ಇದೆ. ನಾಳೆ ಒಂದು ದೊಡ್ಡದಾದ ಫಂಕ್ಷನ್ ಇರೋದ್ರಿಂದ ಸೊ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದಾರೆ ಒಳಗಡೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೇಮ್ ರಾಮನ ಮೂರ್ತಿ ಹೇಗಿದೆಯೋ ಅದೇ ಥರ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡಿದೆ, ಬಟ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಅನುವು ಮಾಡಿ ಕೊಡೋದಿಲ್ಲ. ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಶ್ರೀರಾಮಪ್ಪ ಪಾಪ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಅಲ್ಲಿದೆ ನಿಮಗೆ ದೇವಸ್ಥಾನ ಮೂರ್ತಿಗಳು ನೋಡ್ಬೇಕಂದ್ರೆ ಆ ಕಡೆ ಹೋಗ್ಬೇಕು. ಮೂರ್ತಿನ ಅಲ್ಲಿ ಪೂಜೆ ಮಾಡ್ತಿದ್ದಾರೆ, ಅದರಿಂದ ಹಿಂದ್ಗಡೆ ಇದೆ ಮೇನು ಆ ಶ್ರೀರಾಮನ ಒಂದು ಮೂರ್ತಿ ಇದೆ ಗುರು. ಅಲ್ಲಿ ಅಯೋಧ್ಯೆಯಲ್ಲಿ ಇದ್ದಂತಹ ಒಂದು ಮೂರ್ತಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ಇಲ್ಲಿ ಬಂದು ನೋಡ್ಬೋದು, ನೀವು ಕಣ್ ತುಂಬ್ಕೋಬೋದು ಗುರು. ಆಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನೋಡಿ,
ಅವರು ಅಡಿಗೆ ಮಾಡತಕ್ಕಂಥ ಒಂದು ಅಕ್ಷಯ ಪಾತ್ರೆಗಳು ನಿಮಗಿಲ್ಲಿ ಕಾಣ್ಬೋದು. ಇದಕ್ಕೆ ಅಡಿಗೆ ಮಾಡೋಕ್ಕೆ ಉಪಯೋಗಿಸ್ತಿದ್ದಂಥ ಒಂದು ತಾಮ್ರದ ಪಾತ್ರೆಗಳನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆ ರಾಮ, ಅಕ್ಕಿಗೆ ರಾಮ, ಸೀತಾಗೆ ಬೆಲ್ಲ, ಲಕ್ಷ್ಮಣಕ್ಕೆ ಬೇಳೆ ಅಂತ ಹೆಸರು ಕೊಟ್ಟು ಇಲ್ಲಿ ಶ್ರೀ ಆಂಜನೇಯನ ಮೂರ್ತಿ ಇದೆ. ಸೊ ನೋಡಿ, ಶ್ರೀ ದಾಸ ಮಾರ್ತಿ ಆ ಒಂದು ಸೇಮ್ ಮೂರ್ತಿಯ ಇಲ್ಲಿ ನೀವು ನೋಡ್ಬೋದು. ಅದಾದಮೇಲೆ ನೀವು ಇನ್ನೊಂದು ಇಲ್ಲಿ ಪಕ್ಷಿ ರಾಜಾಯ ನಮ, ಸೊ ಪಕ್ಷಿಯ ಒಂದು ಆ ತಾಮ್ರದ ಒಂದು ಮೂರ್ತಿನ ಇಲ್ಲಿ ನೋಡ್ಬೋದು. ಸೊ ಸಖತ್ತು ಖುಷಿಯಾಗೋಯ್ತು ನನಗೆ. ಇಷ್ಟೊಂದು ಇತಿಹಾಸ ನಮ್ಮ ಹತ್ತಿರದಲ್ಲಿದೆ ಅನ್ನೋದು ನನಗೆ ಕೇಳಿ ತುಂಬಾ ಖುಷಿಯಾಗೋಯ್ತು ಗುರು. ನೋಡಿ, ಇವಾಗ ಇಷ್ಟೊಂದು ಜನ ಬಂದಿದ್ದಾರೆ, ಸಖತ್ತು ಜನ ವಿಸಿಟ್ ಕೊಡ್ತಾ ಇದ್ದಾರೆ. ಎರಡನೇ ಅಯೋಧ್ಯೆ ಅಂತ ಹೇಳಿದರೆ ಒಂದು ಜೀವನ ಪಾವನ ಆಗೋಗುತ್ತೆ ಇಲ್ಲಿ ನಾವು ವಿಸಿಟ್ ಮಾಡೋದ್ರಿಂದ. ನೋಡಿ, ನೀವೇನಾದರೂ ಸುತ್ತಮುತ್ತ ಇಲ್ಲಿ ಏನಾದರೂ ಹೋಗ್ತಾ ಇದ್ದರೆ ಒಂದು ಜಾಗಕ್ಕೆ ನೀವು ವಿಸಿಟ್ ಮಾಡಿ, ದಯವಿಟ್ಟು ಕ್ಷಮೆ ಇರಲಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಶ್ರೀರಾಮನ ಮೂರ್ತಿಯ ಪೂಜೆಯನ್ನು ನಡೀತಾ ಇದೆ, ಯಾವಾಗಲೂ ನಡೀತಾ ಇರುತ್ತೆ. ಸಖತ್ತು ಫೇಮಸ್ ಜಾಗ ಅಂತ ಹೇಳ್ಬೋದು. ಬಟ್ ಯಾರಿಗೂ ಇದು ಗೊತ್ತಿದ್ದಿಲ್ಲ. ಇವಾಗ ತೋರಿಸೋ ಒಂದು ಪ್ರಯತ್ನನ ನಾನು ನಿಮಗೆ ಮಾಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ಗೋಶಾಲೆ ಕೂಡ ಇದೆ ಗುರು. ಆ ಗೋಶಾಲೆ ನಿಮಗೆ ತೋರಿಸ್ತೀನಿ ಬನ್ನಿ, ಹೇಗಿದೆ ಆ ಗೋಶಾಲೆ ಅಂತ. ಗುರು, ಇಲ್ಲಿ ಒಂದು ಗೋಶಾಲೆ ಇದೆ ಅಂತ ಹೇಳಿದ್ನಲ್ಲ, ಇದೆ ನೋಡಿ ಆ ಗೋಶಾಲೆ. ಗುರು, ಅವ್ರು ಊಟಗಳನ್ನ ಹಾಕ್ತಾ ಇದ್ದಾರೆ ಗುರು. ಕರೆಕ್ಟಾಗಿ ಟೈಮ್ ಎಷ್ಟು ಗಂಟೆ ಅಂದರೆ 1:30 ಆಗಿದೆ. 1:30ಗೆ ಓಕೆ ಊಟಗಳನ್ನ ಹಾಕ್ತಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಗುರು. ಆಯೋದಿಲ್ಲ ಅನ್ಸುತ್ತೆ. ಯಾವ ಆಯಲ್ಲಲ್ಲ. ಜೈ ಶ್ರೀರಾಮ್. ಪಾಪ ಸಖತ್ ಖುಷಿ ಆಗುತ್ತೆ ಗುರು. ಹೇಳಿದ್ನಲ್ಲ, ನೀವೇನೋ ಬರ್ತಡೇ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಈ ಥರ ಬರ್ರಿ ಗುರು. ಈ ಕಡೆ ಬಂದು ಏನಾದರೂ ಇದಕ್ಕೆ ಊಟಗಳನ್ನ ಹಾಕಿ ನೀವು ಏನೇನೋ ಖರ್ಚು ಮಾಡ್ತೀರಾ, ಏನೇನೋ ಮಾಡ್ತೀರಾ. ಬಟ್ ಈ ಥರ ಗೋಶಾಲೆಗೆ ಬಂದು ನೀವು ಬರ್ತಡೇ ಸೆಲೆಬ್ರೇಷನ್ ಮಾಡೋದ್ರಿಂದ ನಿಮಗೂ ಒಂದು ಖುಷಿ ಆಗುತ್ತೆ, ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೋಡಿ ಎಷ್ಟು ಮುದ್ದಾಗಿದೆ ಈ ಒಂದು ಕರು. ಪಾಪ ಅಣ್ಣ, ಊಟ ಹಾಕ್ತಾರೆ ಇವಾಗ ಅದಕ್ಕೆ? ಊಟ ಹಾಕ್ತಾರೆ ಈಗ? ಪಾಪ ಈ ಬಾಗಿಲು ತೆಗೆದ್ರೆ ಊಟ ಹಾಕೋದು ಈಗ ಅದಕ್ಕೆ. ನೋಡಿ ಗುರು, ಇಲ್ಲಿ ಗೋಶಾಲೆ ಇದೆ, ನೀವು ಬಂದು ವಿಸಿಟ್ ಮಾಡ್ಬೋದು. ಆಮೇಲೆ ಎರಡನೇ ಅಯೋಧ್ಯೆ ನೀವು ಮಸ್ಟ್ ವಿಸಿಟ್ ಮಾಡಲೇಬೇಕು ಗುರು. ನೀವು ಮೇನ್ ಉತ್ತರ ಪ್ರದೇಶಕ್ಕೆ ಹೋಗೋದಕ್ಕಿಂತ ಮೊದಲು ಇಲ್ಲಪ್ಪ ನಾನು ಇಲ್ಲಿ ನೋಡಬೇಕು ಅನ್ನೋದಾದರೆ ಹರಿಹರಕ್ಕೆ ಬರಬೇಕು. ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಂಡು ನೀವು ಬರ್ರಿ ಗುರು. ಸಖತ್ ಖುಷಿ ಪಡ್ತೀರಾ, ಹೆಮ್ಮೆ ಪಡ್ತೀರಾ. ಸರಿ, ಅಯೋಧ್ಯೆ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಇದ್ದಂಥ ಮೂರ್ತಿಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಅಂದರೆ ಅದಕ್ಕಿಂತ ಪುಣ್ಯ ಇನ್ನೇನು ಬೇಕು ಹೇಳಿ ನಮ್ಮ ಹರಿಹರದಲ್ಲಿ. ಸೊ ನೋಡ್ತಾ ಇದ್ದೀರಾ ನೀವೆಲ್ಲ, ಅಲ್ಲೆಲ್ಲ ಹುಲ್ಲಿದೆ ಗುರು. ಭಕ್ತರು ಕೊಟ್ಟಿರೋಂಥ ಹುಲ್ಲು ಅಲ್ಲ ಎಲ್ಲ ಅದು, ಭಕ್ತರು ಕೊಟ್ಟಿರೋಂಥ ಹುಲ್ಲು. ನೋಡಿ ಎಷ್ಟೊಂದು ಸ್ಟಾಕ್ ಇದೆ, ಸಖತ್ ಖುಷಿ ಆಗುತ್ತೆ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಹೇಳಬೇಕು ಅಂದರೆ ನೋಡಿದ್ರಲ್ಲ ಗುರು, ಶ್ರೀರಾಮನ ಮಹಿಮೆ ಎಂಥದ್ದು ಅಂತ. ಶ್ರೀರಾಮನ ಮಹಿಮೆ ಇಡೀ ದೇಶದಾದ್ಯಂತ ಹರಡಿದೆ ಅಂತ ನಮಗೆಲ್ಲರಿಗೂ ಗೊತ್ತಾಯಿತು. ಹರಿಹರದಲ್ಲಿದೆ ಅನ್ನೋದು ನನಗೂ ತುಂಬ ಖುಷಿಯಾದಂಥ ವಿಷಯ ನನಗೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಹಾಗಿದ್ರೆ ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಬೇರೆ ವಿಡಿಯೋ ಜೊತೆಗೆ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.